ನಮಸ್ಕಾರ, ಶಾರದಾಸ್ ಕಿಚನ್ಗೆ ಸ್ವಾಗತ. ಇವಾಗ ಪಾನಕ, ಕೋಸಂಬರಿ, ನೀರು ಮಜ್ಜಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ. ಪಾತ್ರೆಗೆ ನೀರು ಹಾಕೊತಾ ಇದ್ದೀನಿ. ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ಳೋಣ. ಒಂದು ಕಪ್ ಇದು ನೀರಲ್ಲಿ ಸ್ವಲ್ಪ ಕರಗಲಿ ಬೆಲ್ಲ. ಇದೊಂದು 5 ನಿಮಿಷ ಆಗುತ್ತೆ ಕರಗಿದು ಬೆಲ್ಲ ಕರಗಲಿ. ಇವತ್ತು ಯಾರಾದರೂ ಮನೆಗೆ ಬಂದರೆ ಇವತ್ತು ಕೋಸಂಬರಿ ಪಾನಕನ ಇವತ್ತು ಕೊಡೋ ಪದ್ಧತಿ ಇದೆ. ದೇವರಿಗೂ ಇದೆ ನೈವೇದ್ಯಕ್ಕೆ ತುಂಬ ಶ್ರೇಷ್ಠ. ಇವತ್ತು ನೋಡಿ ಈ ಥರ ಆಗಿದೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದು ರೆಡಿಯಾಗಿದೆ. ಒಂದು ಚುಟಿಗೆ ಉಪ್ಪು ಹಾಕೋಣ. ಒಂದು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ರಸ ನೋಡಿಕೊಂಡು ಹಿಂಡಿ ಬೆಲ್ಲನೂ ನೀಟಾಗಿ ಅದೆಲ್ಲ ಕಸ ತೆಗೆದು ಆಮೇಲೆ ಇದಕ್ಕೆ ಸೇರಿಸಿ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಈ ಥರ ಎಲ್ಲ ಸೇರಿಸಿದ್ದೀನಿ. ಈ ಥರ ಆಗಿದೆ. ಇವಾಗ ಪಾನಕ ರೆಡಿಯಾಗಿದೆ. ಇವಾಗ ಕೋಸಂಬರಿ ಮಾಡೋದನ್ನು ತೋರಿಸ್ತೀನಿ. ಇದನ್ನು 1 ಗಂಟೆ ನೆನೆ ಇಟ್ಟಿದ್ದೀನಿ. ನೆನೆ ಇಟ್ಟು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಸೌತೆಕಾಯಿನ ತುರಿತಾ ಇದ್ದೀನಿ. ಇವಾಗೆಲ್ಲ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಕೊಬ್ಬರಿ ತುರಿದಿದ್ದೀನಿ, ಕ್ಯಾರೆಟು, ಸೌತೆಕಾಯಿ ಎಲ್ಲ ತುರಿದಿದ್ದೀನಿ. ಇದಕ್ಕೆಲ್ಲ ಹಾಕೋಣ. ಕೊಬ್ಬರಿ ಹಾಕೋಣ, ತುರಿದಿರೋ ಕ್ಯಾರೆಟ್ನು ಹಾಕೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ. ಇವಾಗ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕೋಣ. ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಕಡಿಮೆ ಬಿದ್ದರೆ ಮತ್ತೆ ಹಾಕೊಳ್ಳೋಕ್ಕಾಗುತ್ತೆ. ಇವಾಗೆಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು ನಿಂಬೆಹಣ್ಣು ಇದಕ್ಕೆ ಹಿಂಡೋಣ. ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡಿದರೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ. ನೋಡಿ ಈ ಥರ ಆಗಿದೆ ಕೋಸಂಬರಿ. ಮೆಣಸಿನ್ಕಾಯಿನ ಮರ್ತು ಹೋಗಿದ್ದೆ, ಇವಾಗ ಅದನ್ನು ಸೇರಿಸಿದ್ದೀನಿ. ನೋಡಿ ಈ ಥರ ಚೆಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಒಂದು ಬಟ್ಲು ಮೊಸರು ಹಾಕೊಳ್ಳೋಣ. ಒಂದು ಬಟ್ಲು ಮೊಸರಿಗೆ 3 ಬಟ್ಲು ನೀರು ಹಾಕೊಳ್ಳೋಣ. ಇದು ನೀರು ಮಜ್ಜಿಗೆ ಆದ್ದರಿಂದ 3 ಬಟ್ಲು ನೀರು ಹಾಕೊಳ್ಳೋಣ. ಇವಾಗ ಈ ಥರ ಕಟ್ಟಿಯೋಣ ಮಜ್ಜಿಗೆನ. ನೋಡಿ ಈ ಥರ ಮಜ್ಜಿಗೆನ ಕಟ್ಟಿಯೋಣ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಮೆಣಸಿನ್ಕಾಯಿನ ಸ್ವಲ್ಪ ಮಿಕ್ಸಿ ಮಾಡಿ ಇಟ್ಟಿದ್ದೀನಿ ತರಿಯಾಗಿ, ಅದು ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪ ಖಾರ ಇರಲಿ. ಆಮೇಲೆ ಇದಕ್ಕೆ ಕೊತ್ತಂಬರಿ ಹಾಕೊಳ್ಳೋಣ. ನೋಡಿ ಇವಾಗ ನೀರು ಮಜ್ಜಿಗೆ ರೆಡಿಯಾಗಿದೆ. ಈ ಥರ ಮಜ್ಜಿಗೆನ ಮಾಡಿದ್ದೀನಿ. ಬೇಸಿಗೆ ಆದ್ದರಿಂದ ಈ ಮಜ್ಜಿಗೆ ತಂಪಾಗುತ್ತೆ. ಈ ಥರ ಮಾಡ್ಕೊಳ್ಳಿ. ಇದು ದೇವ್ರ ನೈವೇದ್ಯಕ್ಕೂ ಇವತ್ತು ತುಂಬ ಶ್ರೇಷ್ಠ. ಪಾನಕ, ಕೋಸಂಬರಿ, ಮಜ್ಜಿಗೆ ಇವನ್ನೆಲ್ಲ ಇವತ್ತು ನೈವೇದ್ಯ ಮಾಡಬೇಕು. ನೋಡಿ ಈ ಥರ ಮಜ್ಜಿಗೆ ರೆಡಿಯಾಗಿದೆ. ಪಾನಕ ರೆಡಿಯಾಗಿದೆ. ನೋಡಿರಿ ಈ ಥರ ಆಗಿದೆ ಪಾನಕ. ಇವತ್ತು ನೈವೇದ್ಯಕ್ಕೆ ಇದೇ ಶ್ರೇಷ್ಠ. ಒಗ್ಗರಣೆ ಹಾಕಿದ್ದೀನಿ ನೋಡಿರಿ ಇಷ್ಟು. ನೋಡಿ ಈ ಥರ ಆಗಿದೆ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.